ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಇವತ್ತು ನೋಡ್ರಿ ನಾವು ಚಳ್ಳವರಿಕಾಯಿ ಪಲ್ಯ ಮಾಡೋನು. ಈ ರೀತಿ ನಾವು ಅವನ್ನ ಕಟ್ ಮಾಡಿ ಇಟ್ಕೊಂಡೇನಿ. ಚಳ್ಳವರಿಕಾಯಿ ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಿಲ್ಲ, ಹಿಂಗೆ ಕಟ್ ಮಾಡ್ಕೊಂಡು ನೀರೊಳಗೆ ಹಾಕಿಟ್ಕೊಂಡೇನಿ. ಆಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ, ಕರಿಬೇವು, ಆಮೇಲೆ ಒಂದು ಸಣ್ಣದ ಟೊಮೆಟೊ, ಕೊತ್ತಂಬರಿ, ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಉತ್ತರ ಕರ್ನಾಟಕ ಒಳಗೆ ಮಸಾಲೆ ಖಾರ ಮಾಡಿರ್ತೇವಲ್ರಿ, ಆ ಮಸಾಲೆ ಖಾರ ಇಷ್ಟೆಲ್ಲ ಬೇಕು ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗೈತಲ್ಲ ಇದನ್ನು ಚಳ್ಳವರಿಕಾಯಿ ನಾವು ಹುರ್ಕೊಳ್ಳೋನು. ಗ್ಯಾಸ್ ಮೇಲೆ ಒಂದು ನಾನು ಕಡಾಯಿ ಇಟ್ಕೊಂಡೇನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ. ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಅವನ್ನ ತೊಳೆದಿಟ್ಕೊಂಡಿದ್ವಲ್ಲ ಚಳ್ಳವರಿಕಾಯಿ ಅವನ್ನ ಇದಕ್ಕೆ ಹಾಕೋನು. ಈಗ ನೋಡ್ರಿ ಇಲ್ಲೆಲ್ಲ ಅವನ್ನ ಚಳ್ಳವರಿಕಾಯಿ ಹಾಕ್ಕೊಂಡೇನಿ, ತೊಳೆದಿಟ್ಕೊಂಡಿದ್ದು. ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ. ನೋಡ್ರಿ ಇಷ್ಟು ಫ್ರೈ ಆಗ್ಯಾವ. ಈಗ ಸಾಕು, ಇವನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋನು. ನೋಡ್ರಿ ಈಗ ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಇದಕ್ಕೆ ಒಗ್ಗರಣೆ ಮಾಡಕ್ಕೆ. ಸ್ವಲ್ಪ ಎಣ್ಣೆ ಕಾಯಿಲ್ರಿ, ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋನು. ನೋಡಿರಿ ಸಾಸಿವೆ ಜೀರಿಗೆ ಚಟಾಪಟ ಅನ್ನತ್ತವ. ಈಗ ಕರಿಬೇವು ಹಾಕೊಳ್ಳೋನು. ಕರಿಬೇವು ಹಾಕೊಂಡ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಲಿ, ಕಂದು ಬಣ್ಣ ಬರುತ್ತನ. ಈಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಳ್ಳವರಿಕಾಯಿ ಅವನು ಇದಕ್ಕೆ ಹಾಕ್ಕೊಂಡ್ರಿ. ಈಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ರಿ, ಆ ಟೊಮೆಟೊ ಹಾಕೋನು. ಹಾಕಿದ್ದನ್ನು ನೀಟಾಗಿ ಕೈ ಆಡ್ಸೋನು, ಈಗ ಕ್ರಾಸ್ ಮಾಡೋಣ್ರಿ ಎಲ್ಲ. ಸಾಲ್ಟ್ ಹಾಕೊಂಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು. ಆಮೇಲೆ ಅರಿಶಿನ ಪುಡಿ ಹಾಕೋನು, ಮಸಾಲೆ ಖಾರ ಹಾಕೊಂಡ್ರಿ. ಹಾಕಿ ಎಲ್ಲ ಈಗ ಕ್ರಾಸ್ ಮಾಡೋನು. ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ ಇದಕ್ಕೆ. ನೋಡ್ರಿ ಎಲ್ಲ ಕುಡ್ಕೊಂಡೆತ್ತಿದ್ದ ಖಾರ ಉಪ್ಪೋದು. ಈಗ ಐತಲ್ಲ ಇದಕ್ಕೆ ನೀರು ಹಾಕೋನು. ಇವು ಆಲ್ರೆಡಿ ಮೊದ್ಲೇಕ ಹುರ್ಕೊಂಡಿದ್ವಲ್ರಿ ನಾವು ಚಳ್ಳವರಿಕಾಯಿ, ಅದಕ್ಕೆ ನಿಮ್ಗೆ ಸ್ವಲ್ಪ ರಸ ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕೋಬೇಕು. ಇಲ್ಲಿಕಂದ್ರೆ ನೀರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕ್ರಿ. ಅವು ಫ್ರೈ ಆಗಿದ್ದಕ್ಕೆ ಕುದ್ದಂಗೆ ಆಗಿಬಿಟ್ಟಿರ್ತಾವೀಗ. ನೋಡಿರಿ ಇಷ್ಟ ನೀರು ಹಾಕೊಳತ್ತೇನೆ ಸಾಕು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯಿಸೋಣ್ರಿ. ಅವಾಗ ನಮ್ಮ ಚಳ್ಳವರಿಕಾಯಿ ಪಲ್ಯ ತಿನ್ನಕ್ಕೆ ರೆಡಿ ಆಕೈತ್ರಿ. ಬಿಸಿ ಬಿಸಿ ಚಪಾತಿ ರೊಟ್ಟಿ ಜೊತೆ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ನೋಡ್ರಿ ಹೆಂಗೆ ಕಾಣಕತ್ತೈತೆ ಅಂತ ಹೇಳಿ. ನೋಡ್ರಿ ಇಷ್ಟು ಕುದ್ದೈತಿಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು. ನಾ ಭಾಳ ರಸಾನು ಮಾಡಕತ್ತಿಲ್ಲ ಇವತ್ತು, ಇಷ್ಟ ಸಾಕು. ಈಗ ಗ್ಯಾಸ್ ಆಫ್ ಮಾಡೋಣ್ರಿ. ನಮ್ದು ಚಳ್ಳವರಿಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ. ನೋಡ್ರಿ ನಮ್ದು ಚಳ್ಳವರಿಕಾಯಿ ಪಲ್ಯ ಈಗ ತಿನ್ನಕ್ಕೆ ರೆಡಿ ಆಯ್ತಾ. ಬಿಸಿ ಬಿಸಿ ಚಪಾತಿ ಜೊತೆ ಚಳ್ಳವರಿಕಾಯಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ್ಸೋನು. ನೋಡ್ರಿ ಎಲ್ಲರಿಗೂ ನಮ್ಮ ವಿಡಿಯೋ ಏನಾರ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಕಮೆಂಟ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ಎಲ್ಲರೂ ಒಮ್ಮೆ ಚಳ್ಳವರಿಕಾಯಿ ಪಲ್ಯ ಟ್ರೈ ಮಾಡಿ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟ ಮರ್ಯಾಕೆ ಹೋಗಬೇಡ್ರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.